ಕಷ್ಟಕಾಲದಲ್ಲಿ ನೀವು ಕೆಪಿಸಿಸಿ ಅಧ್ಯಕ್ಷ ಆದಂತವರು ಕೊರೋನಾ ಕಾಲದಲ್ಲಿ ಹೇಗಿತ್ತು ಸರ್ ಜರ್ನಿ? ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಇವತ್ತು ಬೇಡ. ನಾಳೆ ಪ್ರೆಸ್ ಕಾನ್ಫರೆನ್ಸ್ ನಾಳೆ ಮಾಡೋಣ ಅಂತಿದ್ದೀನಿ ಪ್ರೆಸ್ ಕಾನ್ಫರೆನ್ಸ್. ಇವತ್ತು ಬೇಡ. ಇವತ್ತು ಬರೀ ಶಾಸಕರಿಗೆ ಮಾತ್ರ ಕರೆದಿದ್ದೀನಿ. ಕೆಲವು ನಮ್ಮ AICC ಸೆಕ್ರೆಟರೀಸ್ ಯಾರು ಬೆಂಗಳೂರಲ್ಲಿದ್ದಾರೆ, ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರು ಮಾತ್ರ ಇವತ್ತು ಕರೆದಿದ್ದೀನಿ. ನಾಳೆ ಆದ್ಮೇಲೆ ನಾಳೆ ಮಾತಾಡ್ತೀನಿ. ಸರ್, ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಇವತ್ತು ಹೋಟೆಲ್ ನೋಡಿ, ಬಂದ್ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದಲ್ಲ ನಾವು ಈ ರಾಜ್ಯತೆ ಸಂಬಂಧ ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ. ಎಲ್ಲ ಕಷ್ಟಕಾಲದಲ್ಲಿ ನೀವು ಕೆಪಿಸಿಸಿ ಅಧ್ಯಕ್ಷ ಆದಂತವರು ಕೊರೋನಾ ಕಾಲದಲ್ಲಿ ಹೇಗಿತ್ತು ಸರ್ ಜರ್ನಿ? ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಇವತ್ತು ಬೇಡ. ನಾಳೆ ಪ್ರೆಸ್ ಕಾನ್ಫರೆನ್ಸ್ ನಾಳೆ ಮಾಡೋಣ ಅಂತಿದ್ದೀನಿ ಪ್ರೆಸ್ ಕಾನ್ಫರೆನ್ಸ್. ಇವತ್ತು ಬೇಡ. ಇವತ್ತು ಬರೀ ಶಾಸಕರಿಗೆ ಮಾತ್ರ ಕರೆದಿದ್ದೀನಿ. ಕೆಲವು ನಮ್ಮ AICC ಸೆಕ್ರೆಟರೀಸ್ ಯಾರು ಬೆಂಗಳೂರಲ್ಲಿದ್ದಾರೆ, ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರು ಮಾತ್ರ ಇವತ್ತು ಕರೆದಿದ್ದೀನಿ. ನಾಳೆ ಆದ್ಮೇಲೆ ನಾಳೆ ಮಾತಾಡ್ತೀನಿ. ಸರ್, ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಇವತ್ತು ಹೋಟೆಲ್ ನೋಡಿ, ಬಂದ್ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದಲ್ಲ ನಾವು ಈ ರಾಜ್ಯತೆ ಸಂಬಂಧ ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಬಹಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ. ಎಲ್ಲ